ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಬೆಂಗಳೂರು ಯಲಹಂಕ ಕ್ಷೇತ್ರದಲ್ಲಿ ನಡೀತಾ ಇರೋ GKVK ಅಂದರೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸುತ್ತಮುತ್ತ ಇರೋರಿಗೆ, ರೈತರಿಗಂತೂ ಎಸ್ಪೆಷಲಿ ಗೊತ್ತೇ ಇರುತ್ತೆ, ದೂರದಲ್ಲಿದ್ದರು. ಸೊ ಅಲ್ಲೂ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವತ್ತು ಮಗು ಇರೋದ್ರಿಂದ ನಾನು ಒಂದು ಹೊಸ ಶೈಲಿಯಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಿದ್ದೀನಿ. ಸೊ ಅದರಿಂದ ಸ್ವಲ್ಪ ಮೇಲೆ ಕೆಳಗಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಕ್ಷಮೆ ಕೇಳ್ತೀನಿ, ಸ್ವಲ್ಪ ಮೇಲೆ ಕೆಳಗೆ ಆಗಿರೋದ್ರಿಂದ. ಏನು ಮಾಡಿದ್ದೀನಿ ಅಂದರೆ, ಹೆಡ್ಡಿಗೆ ಮೌಂಟ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾನ. ಅಂದರೆ ತಲೆಗೆ ಒಂದು ರಿಬ್ಬನ್ ಥರ ಹಾಕ್ಕೊಂಡು ಅಲ್ಲಿಗೆ ಮೌಂಟ್ ಮಾಡಿದ್ದೀನಿ. ಅದು ಸೆಟಪ್ ಬರುತ್ತೆ ನಿಮಗೆ, ಕ್ಯಾಮ್ರಾ ಜೊತೆನೇ ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿದ್ದೀನಿ ಇವತ್ತು. ಸೊ ನನ್ನ ತಲೆಗೆ ಮೌಂಟ್ ಮಾಡಿಕೊಂಡು ಇವತ್ತು ವೀಡಿಯೋ ಮಾಡಿದ್ದೀನಿ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಕರ್ಕೊಂಡು ಹೋಗಿದ್ದೀನಿ. ನಾನು ಹೋಗ್ತಾ ಇರೋ ರಸ್ತೆ ಇದು. ಯೂಶ್ವಲಿ ಯಾಕೆ ಕ್ರೌಡ್ ಇಲ್ಲ ಅಂತ ಅಂದ್ಕೊಬೇಡಿ, ಇದು ಯಲಹಂಕ ಸುತ್ತಮುತ್ತ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಇದು ಬ್ಯಾಕ್ ಗೇಟು. ಫ್ರಂಟ್ ಗೇಟಿಂದ ಬಂದರೆ ತುಂಬ ವಾಹನ, ಬಸ್ಸುಗಳು ಎಲ್ಲ ಬಂದಿರುತ್ತೆ, ದೂರ ದೂರ ಊರುಗಳಿಂದೆಲ್ಲ ಬಂದಿರ್ತಾರೆ. ಸೊ ಇದು ಬ್ಯಾಕ್ ಗೇಟಿಂದ ಸ್ವಲ್ಪ ಮೆಡ್ಲಿಂಗ್ ರೋಡ್ ಇದೆ. ಬ್ಯಾಕ್ ಗೇಟಿಂದ ಎಂಟ್ರಿ ದೊಡ್ಡದಾಗೇ ಇರುತ್ತೆ, ಬಟ್ ಹೋಗ್ತಾ ಸ್ವಲ್ಪ ಸೆಂಟ್ರಲ್ ಮೆಡ್ಲಿಂಗ್ ರೋಡ್ ಇರುತ್ತೆ. ಸೀದಾ ಪಾರ್ಕಿಂಗ್ ಹತ್ರನೇ ಬರುತ್ತೆ. ಹೋಗಿದ ತಕ್ಷಣ ಸೀದಾ ಪಾರ್ಕಿಂಗ್ ಮಾಡಿ ನಿಮ್ಮ ವೆಹಿಕಲ್ಸ್ನ ನೀವು ಆರಾಮಾಗಿ ಎಂಟ್ರಿ ಆಗ್ಬೋದು. ಸೊ ಇದೊಂದು ವೇ ನಿಮಗೆ. ಫ್ರಂಟ್ ಗೇಟಿಂದ ಹೋಗಬೇಕು ಅಂತೇನಿಲ್ಲ. ಮತ್ತು ರಿಟರ್ನ್ ಬರೋಗೂ ಅಷ್ಟೇ, ನಾನು ರಿಟರ್ನ್ ಬರೋಗೂ ಇದೇ ಗೇಟ್ ಯೂಸ್ ಮಾಡಿದ್ದೀನಿ. ಸೊ ಆದ್ದರಿಂದ ನನಗೆ ಕ್ರೌಡ್ ಅನಿಸಲಿಲ್ಲ, ತುಂಬ ಕ್ರೌಡ್ ಇತ್ತು ಇವತ್ತು. ಸೊ ಆದರೂ ವೆಹಿಕಲ್ಸ್ಗಳು ನಂಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿಗೆ ಜಾಯ್ನ್ ಆಗುತ್ತೆ ಸೀದಾ ವೆಹಿಕಲ್ಸ್ಗಳು. ಇಲ್ಲಿ ಬರ್ತಾ ಇರೋ ವೆಹಿಕಲ್ಸ್ಗಳೆಲ್ಲ ನೋಡಿ ಎಷ್ಟಿದ್ದಾವೆ. ಸೊ ನಾವು ಸೀದಾ ಇಲ್ಲಿಗೆ ಬಂದುಬಿಟ್ರಿ ಪಾರ್ಕಿಂಗ್ ಏರಿಯಾಗೆ ಬ್ಯಾಕ್ ಗೇಟಿಂದ. ಸೊ ಯಲಹಂಕ ನ್ಯೂ ಟೌನಿಂದ ಅಟ್ಟೂರಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಅಲ್ಲೇ ಲೆಫ್ಟ್ ತೊಗೊಂಡಿದ ತಕ್ಷಣನೇ ಗೇಟ್ ಇದೆ. ಸೊ ಆ ಗೇಟಿಂದ ಎಂಟ್ರಿ ಕೊಟ್ಟರೆ ನೀವು ಇಲ್ಲಿಗೆ ಬರ್ಬೋದು ಒಳಗೆ. ಸೊ ಇದು ಪಾರ್ಕಿಂಗ್ವರೆಗೂ ಹೋಗಿ ಪಾರ್ಕ್ ಮಾಡಿ ನಾವು ಕಾರ್ ಪಾರ್ಕಿಂಗ್ ಎಲ್ಲ ಅರೇಂಜ್ ಮಾಡಿದರು ಕ್ಲೀನಾಗಿ. ಸೊ ವೆಹಿಕಲ್ಸ್ ಪಾರ್ಕಿಂಗ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿದರು. ಲಾಸ್ಟ್ ಇಯರ್ ಥರನೇ ಎಲ್ಲ ಬೋರ್ಡ್ಸ್ ಎಲ್ಲ ಹಾಕಿ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂತ. ಈ ವರ್ಷ ಇನ್ನೂ ಚೆನ್ನಾಗಿ ಅಲ್ಲಿ ನಿಂತ್ಕೊಂಡೆಲ್ಲ ಗೈಡ್ ಮಾಡ್ತಾಯಿದ್ರು, ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕಂತ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೊಂದೇನು ಸ್ಪೆಷಲ್ ಅಂದರೆ, ಕೀಟ ವಿಸ್ಮಯ ಅಂತ ಒಂದು ಮಾಡಿದ್ದಾರೆ. ಪ್ರತಿ ವರ್ಷ ಇರ್ತಿತ್ತು ಕೀಟಗಳದ್ದು, ಬಟ್ ಈ ವರ್ಷ ಕೀಟಗಳಿಂದ ಯೂಸ್ ಮಾಡ್ಕೊಂಡು ಆಹಾರ ಪದಾರ್ಥಗಳು ಮಾಡಿದ್ದಾರೆ. ಸೊ ಕೀಟಗಳದ್ದು ಟಿಕ್ಕಾ, ಕೀಟಗಳದ್ದು ಪಿಜ್ಜಾ, ಸೊ ಇದೆಲ್ಲ ಮಾಡಿದ್ರು. ಅದೊಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಅದು ತೋರಿಸ್ತೀನಿ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ಕಾರ್ ಪಾರ್ಕ್ ಮಾಡಿ ಆಯಿತು. ಮಗುನ ಬ್ಯಾಗ್ ಬರುತ್ತಲ್ಲ, ಕ್ಯಾರಿ ಬ್ಯಾಗ್. ಸೊ ಮಗುನ ಕ್ಯಾರಿ ಮಾಡೋಕ್ಕೆ ಒಂದು ಬ್ಯಾಗ್ ಬರುತ್ತೆ, ಬ್ಯಾಗ್ ಹಾಕ್ಕೊಳ್ಳೋದು. ಸೊ ಅದನ್ನು ಹಾಕ್ಕೊಂಡು ನಮ್ಮ ವೈಫು ಎಲ್ಲ ಸರಿ ಮಾಡಿಕೊಂಡು ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ನಾವು ರೆಡಿ ಈಗ. ಸೊ GKVK ಕೃಷಿ ಮೇಳ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ದೀವಿ. ನೋಡೋಣ ಹೇಗಿದೆ ಕ್ರೌಡೆಲ್ಲ. ಕ್ರೌಡಂತೂ ತುಂಬಾ ಇದ್ದಂಗಿದೆ. ಇಲ್ಲಿ ಬಂದಿರೋ ವೆಹಿಕಲ್ಸ್ಗಳು ನೋಡಿದ್ರೆ, ಪೊಲೀಸ್ ಅರೇಂಜ್ ಮಾಡಿರೋ ಪೊಲೀಸವರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಪೊಲೀಸವರು ಇದ್ದಾರೆ, ಟ್ರಾಫಿಕ್ ಪೊಲೀಸವರು ಇದ್ದಾರೆ, ಸಿವಿಲ್ ಪೊಲೀಸವರು ಇದ್ದಾರೆ, ಎಲ್ಲರೂ ಇದ್ದಾರೆ. ತುಂಬ ಜನ, ತುಂಬ ಕ್ರೌಡ್ ಇದೆ. ನೋಡೋಣ ಹೇಗೆ ಒಳಗೆ ಹೋಗಿ ಬರೋದು.
ಎಂಟ್ರೆನ್ಸ್ ಅಂತೂ ಭರ್ಜರಿಯಾಗಿದೆ, ಫುಲ್ಲಿ ಕ್ರೌಡೆಡ್ ಆಗಿದೆ. ಎಷ್ಟು ಕ್ರೌಡ್ ಇದೆ ನೋಡಿ. ಎಂಟ್ರೆನ್ಸಲ್ಲಿರೋ ಸ್ಟಾಲ್ಗಳಿಗಂತೂ ಹೋಗೋಕ್ಕೆ ಆಗ್ತಾಯಿಲ್ಲ. ಅದರಿಂದ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಕೊನೆಗೆ ಹೋಗ್ಬಿಟ್ಟು ಫುಲ್ ಎಂಡಿಗೆ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಬರೋಣ, ಅಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಸೊ ಮಗು ಇರೋದ್ರಿಂದ ಆ ಥರ ಪ್ಲ್ಯಾನ್ ಮಾಡಿ ಸೀದಾ ಸ್ಟ್ರೈಟ್ ಹೋಗ್ಬಿಟ್ಟು ನಾವು ಕೊನೆಯಲ್ಲಿ ಇರೋ ಸ್ಟಾಲ್ಸ್ಗಳಿಂದ ಮುಂದಕ್ಕೆ ಬರ್ತೀವಿ. ಸೆಂಟ್ರಲ್ ಅಂತೂ ಫುಡ್ ಸ್ಟಾಲ್ಸ್ ಇದೆ, ವೆರೈಟೀಸ್ ಆಫ್ ಫುಡ್ ಇದೆ. 50 ರೂಪಾಯಿ ಮುದ್ದೆ ಊಟ ಇರೋ ಜಾಗ ಎಲ್ಲ ತೋರಿಸ್ತೀನಿ. ಮತ್ತು ಕೀಟಗಳಿಂದ ಮಾಡಿರೋ ಫುಡ್ಗಳೆಲ್ಲ ಒಂದು ವೆರೈಟಿ ಆಗಿದೆ. ಈ ವಿಡಿಯೋಲಿ ಪಾರ್ಟ್ 1 ಇದು. ತುಂಬ ಪಾರ್ಟ್ 2 ಪಾರ್ಟ್ 3 ಮಾಡ್ತೀನಿ, ವಿಡಿಯೋ ಲೆಂತಿ ಇರೋದ್ರಿಂದ. ಸೊ ಇದು ಪಾರ್ಟ್ 1ಅಲ್ಲಿ ಇಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿ. ಮತ್ತು ಪಾರ್ಟ್ 1 ಪಾರ್ಟ್ 2 ಕೂಡ ಅಪ್ಲೋಡ್ ಮಾಡ್ತೀನಿ, ಅದು ಕೂಡ ನೋಡಿ. ಧನ್ಯವಾದಗಳು. ಸೋಲಾರ್ ಬೀದಿ ದೀಪಗಳು ಐತೆ ಮನೋ, ಎಷ್ಟು ರೇಟ್ ಕೇಳೋಣ? ಒಂದಾಗ ಹಾಕ್ಸ್ಬಿಡ್ತೀನಿ. ಎಲ್ಲಿದೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್? ಎಲ್ಲಿದೆ ಸೋಲಾರ್ ಸ್ಟ್ರೀಟ್ ಲೈಟ್ಸ್? 50-75 ಇದೆಯಾ? ಓಕೆ, ಎಷ್ಟಾಗುತ್ತೆ ಒಂದು ಪೀಸ್ಗೆ? 50 ಇಲ್ಲ. 50 ಆಗಲಿ 75 ಆಗಲಿ, ಯಾವ್ದು? 40ಯಾ? ಓಕೆ, ಅದೇನು ಸೆಟ್ ಬರುತ್ತಾ ಹಿಂಗೆ ಅದು? ಓಕೆ, ತುಂಬ ಕಾಸ್ಟ್ಲಿ ಅಲ್ವಾ? ತುಂಬ ಕಾಸ್ಟ್ಲಿ ಆಯಿತು. ಇವಾಗ ನಾವು ನಮ್ಮ ಲೇಔಟಲ್ಲಿ ಮನೆ ಮುಂದೆ ಹಾಕ್ಬೇಕಾದ್ರೆ 22,000 ಅಂದರೆ ನಮ್ಗೊಂದು ಬೇಕಾಗುತ್ತೆ, 10+ ಬೇಕಾಗುತ್ತೆ. ನಮ್ಮೊಂದು ಲೇಔಟ್ ಇದೆ, ಸೊ ಅದಕ್ಕೆ ಎಸ್ಟಾಬ್ಲಿಷ್ ಮಾಡೋಣ ಅಂತ. ಈಗ ನಮಗೆ ಮಾಮೂಲಿ ಪವರ್ ಸ್ಟ್ರೀಟ್ ಲೈಟ್ ಆಗ್ತಾ ಇದೆ 50 ವಾಟ್ಸ್ದು. ಸೊ ಅದಕ್ಕೆ ಒಬ್ಬೊಬ್ಬರಿಗೆ ಒಂದು 2,000-3,000 ಆದರೂ ಬೀಳುತ್ತೆ. ಅಶ್ವಿನ್, ಯಲಹಂಕ ಬೆಂಗಳೂರು. ನೋಡಿ, ಸ್ಪ್ರಿಂಕ್ಲರ್ ಆಗ್ತಾ ಇತ್ತು, ಕಾಣಿಸ್ತಿದ್ಯಾ? ಸಣ್ಣ ಮಾಡುತ್ತೆ ಎಲ್ಲಾರನ್ನ. ಅದ್ರ ಕೆಳಗೆ ನಿಂತ್ಕೊಳ್ರಿ. ಮನೋ ಕೂಲಿಂಗ್ ಏರಿಯಾ ಸ್ಪ್ರಿಂಕ್ಲರ್ ಆಗ್ತಾ ಇದೆ. ಕೂಲಿಂಗ್ ಏರಿಯಾ ಬೇಕಾ? ಸಿಂಗ್ ಅಂತ ಚೆಂಡು ಹೂಗಳು, ಮೆಣಸಿನ್ಕಾಯಿಗಳು ಬಿಡ್ಸಿಕ್ಕವ್ರೆ, ಬೆಳೆದಿರೋದಲ್ಲ. ಎಷ್ಟು ಬೆಳೆದವ್ರೆ ಅಂತ ನೋಡ್ರಿ. ಮೆಣಸಿನ್ಕಾಯಿ ಗಿಡಗಳು ನಾವು ಒಂದೆರಡು ಹಾಕಿದ್ರಿ ಮನೇಲಿ. ಚೆಂಡು ಹೂಗಳು ಚೆನ್ನಾಗಿದಾವೆ ನೋಡಿ. ದೊಡ್ಡ ದೊಡ್ಡ ಬದನೆಕಾಯಿ ಬಾಯಿಲಿ. ಹಾ ನೋಡಿ, ಬದನೆಕಾಯಿ ದಪ್ಪ ಇದೆ. ಬದನೆಕಾಯಿ ನೋಡಿ ಬನ್ನಿ, ಇದಂತೆ 8 ಆಟೋಮೆಟಿಕ್ ಕಂಟ್ರೋಲರ್ ಇದು. ಅವ್ರು ಹೇಳಿದ್ದು ಆಲ್ರೆಡಿ ವೈರ್ಲೆಸ್ ಇರಿಗೇಷನ್ ಆಟೋಮೇಷನ್. ಟೊಮೊಟೊ ಕೂಡ ಬೆಳೆದವ್ರೆ. ಇದೊಂಥರ ಬದನೆಕಾಯಿಗಳು, ಅದು ದೊಡ್ಡ ಬದನೆಕಾಯಿ, ಚಿಕ್ಕ ಚಿಕ್ಕ ಬದನೆಕಾಯಿಗಳು ಎರಡು ಮಿಕ್ಸ್ ಇದಾವೆ. ಟೊಮೊಟೊಗಳು, ಸೋಲಾರ್ ಪ್ಯಾನಲ್ಸು ನಮ್ಮ ಮನೆ ಮೇಲೆ ಹಾಕ್ಸಕ್ಕೆ ಕೇಳೋಣ. ಇದು ಎಷ್ಟಾಗುತ್ತೆ? ಡ್ರೋನೇ ಇದೆ ನಡಿ, ಡ್ರೋನೇ.
ಇನ್ಸೆಕ್ಟ್ಸ್ ಬಗ್ಗೆ ಸ್ಟಡಿ ಮಾಡೋರಿಗೆ ಯೂಸ್ ಆಗುತ್ತೆ, ನಮ್ಮಂತೂ ಯೂಸ್ ಆಗಲ್ಲ. ಎಂಟ್ರೆನ್ಸಲ್ಲೇ ಶೇಡೆಲ್ಲ ಇಕ್ಕವರು, ಕೀಟಗಳ ಸಂಶೋಧನೆ. ಹೌದು, ಇದು 8-9 ಸಾವಿರ ಕ್ಯಾಮ್ರಾ. ಮಗು ಇದೆ ನಮ್ದು, ಅದಕ್ಕೆ ಇದರ ತೆಲಾಕೊಂಡ್ಬಿಟ್ಟು. ಮಗು ಇದೆ ಬೇಬಿ, ಸೊ ಕೈ ಫ್ರೀ ಇರ್ಬೇಕು ನಮ್ಗೆ. ಲೈವ್ ಇನ್ಸೆಕ್ಟ್ಸ್. ಡ್ರ್ಯಾಗನ್ ಫ್ಲೈಸ್, ಮೊಟ್ಟೆಗಳು, ಒಂದೊಂದು ಉಳಿದು ಒಂದೊಂದು ಥರ ಮೊಟ್ಟೆಗಳಿದ್ದಾವೆ. ಹಾರ್ನೆಟ್ ಗೂಡು, ಪಂಜಗಳ ಗೂಡು ಬೇರೆ ಇಟ್ಟಿದ್ದಾರೆ. ಪಂಜಗಳ ಗೂಡು ನೋಡಿ, ಇದು ನಮ್ ಗೆದ್ಲುಳಿದ್ದು ಅದು ಕಂಜಗಳು ಗೂಡು ಎಲ್ಲ ಶಾಂಪಲ್ ಇಟ್ಬಿಟ್ಟವ್ರೆ. ದೇಶಗಳು ಕೋಸದ ಮಂಚೂರಿಯನ್. ನಮ್ಮ ಇಂಡಿಯನ್ಸ್ ತಿನ್ಬೋದಾ? ನಮ್ ಸುತ್ತ ಅವತಾನ ಇದು ತಿಂತಾರೆ, ಬಟ್ ಈ ಹುಳಗಳು ಅದು ಚೈನಾ ದೇಶದಲ್ಲಿ ತಿಂತಾ ಇದಾರೆ, ಬಟ್ ಏನೂ ಆಗಲ್ಲ ಬಾಡಿಗೆ. ಚಟ್ನಿ ತಿಂತಾರೆ ಗೊತ್ತು. ಹುಳಗಳು ಪಿಜ್ಜಾ ನೋಡಿದ್ದೀರಾ? ಸ್ಪೆಷಲ್ ಮಾಡಿಟ್ಟವ್ರು. ಅಕ್ಕಿ ಹುಳ, ಕಾಳುಗಳು ಬರೋ ಹುಳ, ಎಲ್ಲ ತರ ಹುಳಗಳಿದಾವೆ ಇಲ್ಲಿ. ಬಾದಾಮಿ ಚಿಟ್ಟೆ, ಫ್ಲೈಸು, ವೆಟ್ ವೇಸ್ಟ್ ಮೆನ್ಯೂರ್, ಬ್ಲ್ಯಾಕ್ ಸೋಲ್ಜರ್ ಫ್ಲೈ, ಇದಂತೂ ಕಾಮನ್ ಆಗಿ ನೋಡಿರ್ತೀವಿ ನಾವು. ಸೊ ಹುಳಗಳ ಸಾಮ್ರಾಜ್ಯದಿಂದ ಆಚೆ ಹೋಗ್ತಾ ಇದ್ದೀವಿ. ಇದಂತೂ ಇಂಟ್ರೆಸ್ಟಿಂಗ್. ಹುಳಗಳ ಮಫಿನ್ಸು, ಹುಳಗಳ ಪಿಜ್ಜಾ, ಹುಳಗಳ ಕಬಾಬ್ ಎಲ್ಲ ಇದೆ. ಉತ್ತಮ ಜೇನುತುಪ್ಪ ಲಭ್ಯ ಅಲ್ಲಿ. ಇವ್ರದ್ದು GKVK ಅವ್ರದ್ದು
ಕಾರ್ ರ್ಯಾಕ್ ಪ್ರಪಲೆಂಟ್. ಇದೆಲ್ಲಿದೆ? ಇದನ್ನಂತೂ ಇಂಟ್ರೆಸ್ಟಿಂಗ್ ಆಗಿದೆ. ಇವರೇ ಇದೆಲ್ಲಿದೆ? ಕಾರ್ ರ್ಯಾಕ್ ಟೇಸ್ಟ್ ಮಾಡಿದ್ದೀರಾ? ಒಂದು ಕೆಜಿಗೆ ಇದು ಒಂದು ಬಾಟ್ಲು 4 ತೊಗೊಂಡ್ರೆ 1200 ಆಗೋದು. ಬಾ 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 ತೋಳ ನೀನು ಹಿಡ್ಕೊಂಡು ಹೋಗೋದೇ ಬ್ಯಾಗಲ್ಲಿ ಬ್ಯಾಗ್ ಕೊಡಲ್ಲ ಅವರು, ಬರೀ ಬಾಟ್ಲು ಕೊಡ್ತಾರೆ. ಇಲ್ಲಿ ಉಳ್ಳಾಗಲ್ ಪಿಜ್ಜಾ ತಿಂತೀಯ? ಒಂದ್ಸರಿ ಇಲ್ಲೇ ಐತೆ ನೋಡ್ಕೊಂಡ್ಬಿಡು. ಉಳ್ಳಾಗಲ್ ಪಿಜ್ಜಾ, ಉಳ್ಳಾಗಲ್ ಟಿಕ್ಕಾ, ಫುಲ್ ಕಾಮಿಡಿ ಸಿಕ್ಕೈತೆ ವಿಡಿಯೋ. ಆಮೇಲೆ ತಗೊಳ ಎಲ್ಲಿ ಹಿಡ್ಕೊಂಡು ಹೋಗ್ಲಿ. ಓ ನೋಡ್ತೀಯ ಉಳ್ಳಾಗಲ್ ಪಿಜ್ಜಾ? ಉಳ್ಳಾಗಲ್ ಪಿಜ್ಜಾ ಒಂದು ಬಾಟ್ಲು ಕೊಡಿ. ಇದೆ ತಲೆ ಮೇಲೆ ಇಟ್ಕೋಬೇಕಷ್ಟೆ, ಆಮೇಲೆ ಬರಕ್ಕಾಗ. ಇದೆಯಾ ಇನ್ನ ಬ್ಯಾಗ? ಇದಕ್ಕೇನು ಬಿಲ್ಲೇನಿಲ್ವಾ? ಬಿಲ್ಲೇನಿಲ್ವಾ? ಓಕೆ, ಇದು ಡೇಟ್ ಏನಿಲ್ಲ. ಎಷ್ಟು ದಿವಸ ಬೇಕಾದ್ರೆ ಎಷ್ಟು ದಿವಸ ಬೇಕಾದ್ರೆ ಇಟ್ಕೊಳ್ಳಂತೆ. 300 ರೂಪಾಯಿ. GK ವಿಕಿ ಅವರೇ ಮಾಡಿರೋದು, ಬೆಂಗಳೂರು. ಸೊ ವನ ಮಧು ಪ್ಯೂರ್ ಹನಿ. ಸೊ ಇದು ನೋಡ್ಕೊಂಡ್ ಬಂದಿದ್ದು ನಮ್ಮ ವೈಫ್ ಇದಕ್ಕೋಸ್ಕರ ಬಂದಿದ್ದು. ಸೊ ಅದಕ್ಕೋಸ್ಕರ ಕೊಡಿಸ್ಬಿಟ್ಟಿದ್ದೀನಿ. ಚೆನ್ನಾಗಿ ಕುಡ್ಕೊಂಬಿಡ್ಲಿ. ಅಗ್ರಿಕಲ್ಚರಲ್ ಇನ್ಪುಟ್ಸ್ ಅಲ್ಲಿ ಕೀಟನಾಶಕ ಸಿಗುತ್ತಂತೆ. ಮಂಡ್ಯ ಬೆಲ್ಲ ಬೇಡ, ಮಂಡ್ಯ ಬೆಲ್ಲ ಸಾಧನೆ ಮಾಡಿರುವಂತಹ ಸ್ಥಳಗಳಿಗೆ ಭೇಟಿ ಮಾಡಿ ಅವರಿಗೆ ಒಂದು ಮಂಡ್ಯ ಬೆಲ್ಲ ಅಂತ ಪ್ಯಾಕೆಟ್ ಅಲ್ಲಿ ಮಾರ್ಕೊಂಡ್ ಬಂದವ್ರೆ. ಕಾರ್ಯಕ್ರಮ ಧ್ವನಿ ಬೆಲ್ಲ ನಾನು ಹೇಳಿ ಮಂಡ್ಯ ಬೆಲ್ಲ ಅಂತ. ಧ್ವನಿ ಬೆಲ್ಲ ಯಾವುದೇ ಒಬ್ಬ ವ್ಯಕ್ತಿ ವಾಸ್ತವಾಂಶ ನೋಡಿದಾಗ ಹೋಗ್ಬರ್ಲಾ? ನಾವೇ ಯಾಕೆ ಇದನ್ನು ಮಾಡಬಾರ್ದು, ನಾವು ಅದನ್ನು ಯಾಕೆ ಕೊಡಬಾರ್ದು. ಚಲ ಬರೀ ಸರ್ 100 ರೂಪಾಯಿ ಎಲ್ಲ ಡೀಸೆಲ್ ಬರುತ್ತೆ. ಅದು ವೆರೈಟಿ ಇದು. ಚಲೋ ಆಮೇಲೆ 100 ರೂಪಾಯಿ 100 ರೂಪಾಯಿ ನೋಡಬಾರ್ದು ಬೇಡ. ಎಷ್ಟಿದು? 200 ರೂಪಾಯಿ. ಬೆಂಕಿಯಲ್ಲಿ ಸುಟ್ಟ ಕೂಡಲೇ ನಿಮಗೆ ನೀರು ಲೀಕೇಜ್ ಆಗ್ತಾ ಇರುತ್ತಲ್ಲ. ಇದೇನಿದು? ಇದು ಲೈಟ್ ಸರ್. ಲೈಟ್ ಬೇಡ. ಈ ತರ ಬಂದಿದೆ. ಚಾರ್ಜ್ ಹಾಕಬೇಕು. ಚಾರ್ಜ್ ಹಾಕಬೇಕಾ?